ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಕೇಳಿ ಆಯುಷ್ವಾಣಿ. ನಮಸ್ಕಾರ. ನಾನು ಡಾಕ್ಟರ್ ಲೈಖಾ ಬಾನು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ನಾನು ಯುನಾನಿ ವೈದ್ಯಕೀಯ ಪದ್ಧತಿಯಲ್ಲಿ ಮಹತ್ವ ಹೊಂದಿರುವ ಹಿಜಾಮ ಕಪ್ಪಿಂಗ್ ಥೆರಪಿ ಕುರಿತು ಮಾತನಾಡಲಿದ್ದೇನೆ. ಯುನಾನಿ ವೈದ್ಯಕೀಯದಲ್ಲಿ 4 ವಿಧದ ಚಿಕಿತ್ಸೆಗಳು ಇವೆ. ಇಲಾಜ್ ಬಿಲ್ ಗಿಜಾ ಆಹಾರ ಚಿಕಿತ್ಸೆ, ಇಲಾಜ್ ಬಿದ್ ದವಾ ಔಷಧಿ ಚಿಕಿತ್ಸೆ, ಇಲಾಜ್ ಬಿದ್ ತದ್ಬೀರ್ ನಿಯಮಿತ ಚಿಕಿತ್ಸೆ ಮತ್ತು ಇಲಾಜ್ ಬಿಲ್ ಯದ್ ಶಸ್ತ್ರಚಿಕಿತ್ಸೆ. ಕಪ್ಪಿಂಗ್ ಥೆರಪಿ ಹಿಜಾಮ ಇಲಾಜ್ ಬಿದ್ ತದ್ಬೀರ್ ನಿಯಮಿತ ಚಿಕಿತ್ಸೆಯಲ್ಲಿ ಒಳಗೊಂಡಿರುವ ಒಂದು ವಿಧಾನ. ಹಾಗಾದರೆ ಹಿಜಾಮ ಎಂದರೇನು ಎಂದು ತಿಳಿಯೋಣ. ಹಿಜಾಮ ಕಪ್ಪಿಂಗ್ ಥೆರಪಿಯನ್ನು ಸಿಂಘಿ ಅಥವಾ ಪಚ್ನ ಎಂದು ಕರೆಯುತ್ತಾರೆ. ಇದರಲ್ಲಿ ಗಾಜು, ಪ್ಲಾಸ್ಟಿಕ್, ರಬ್ಬರ್ ಅಥವಾ ಸಿಲಿಕಾನ್ ಕಪ್ಗಳನ್ನು ಚರ್ಮದ ಮೇಲೆ ಇಟ್ಟು ಬೆಂಕಿ ಅಥವಾ ಹ್ಯಾಂಡ್ ಪಂಪ್ ಮೂಲಕ ಒಳಗೆ ವ್ಯಾಕ್ಯೂಮ್ ಸೃಷ್ಟಿಸುವ ಮೂಲಕ ರಕ್ತ ಸಂಚಾರವನ್ನು ಉತ್ತೇಜಿಸುವುದು. ಇದರಿಂದ ವಿಷ ಪದಾರ್ಥಗಳು ಹೊರಹೋಗಿ ರಕ್ತ ಸಂಚಾರ ಸುಧಾರಿಸಿ ದೇಹದ ದ್ರವ್ಯಗಳು ಸಮತೋಲನಕ್ಕೆ ಬರುತ್ತದೆ ಮತ್ತು ನೋವು ಕಡಿಮೆಯಾಗುತ್ತದೆ. ಕಪ್ಪಿಂಗ್ ಥೆರಪಿಯಲ್ಲಿ 2 ವಿಧಗಳಿವೆ, ಡ್ರೈ ಕಪ್ಪಿಂಗ್ ಮತ್ತು ವೆಟ್ ಕಪ್ಪಿಂಗ್. ಡ್ರೈ ಕಪ್ಪಿಂಗ್ನಲ್ಲಿ ಕೇವಲ ಗಾಳಿಯನ್ನು ಎಳೆಯುವ ಮೂಲಕ ರಕ್ತದ ಹರಿವನ್ನು ಹೆಚ್ಚಿಸಲಾಗುತ್ತದೆ. ವೆಟ್ ಕಪ್ಪಿಂಗ್ನಲ್ಲಿ ಚರ್ಮದ ಮೇಲೆ ಸಣ್ಣದಾಗಿ ಗೀಚುವ ಮೂಲಕ ಕೆಟ್ಟ ರಕ್ತ ಅಥವಾ ವಿಷಕಾರಿ ಅಂಶಗಳನ್ನು ಹೊರತೆಗೆಯಲಾಗುತ್ತದೆ. ಹಿಜಾಮ ಮಾಡುವ ಉದ್ದೇಶಗಳೇನೆಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು, ದೇಹದಲ್ಲಿ ಅಡಗಿರುವ ಕಲುಷಿತ ಅಂಶಗಳನ್ನು ಹೊರಹಾಕುವುದು, ಗಾಯಗಳು ಬೇಗನೆ ವಾಸಿಯಾಗಲು ಮತ್ತು ವಿವಿಧ ರೋಗಗಳನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. ಬೆನ್ನು ನೋವು, ಮೈಗ್ರೇನ್, ಕುತ್ತಿಗೆ ನೋವು, ಫ್ರೋಜನ್ ಶೋಲ್ಡರ್, ಸ್ಟಿಫ್ ಶೋಲ್ಡರ್ ಹೀಗೆ ಹಲವಾರು ನೋವುಗಳಿಗೆ ನೋವು ನಿವಾರಣೆಗೆ ಕಪ್ಪಿಂಗ್ ಥೆರಪಿ ಮಾಡಲಾಗುತ್ತದೆ. ಹಿಜಾಮ ಮಾಡುವಾಗ ಪಾಲಿಸಬೇಕಾದ ನಿಯಮಗಳು ಮತ್ತು ಏನು ತಪ್ಪು ಮಾಡಬಾರದು ಎಂದು ತಿಳಿಯೋಣ. ಹಿಜಾಮ ಕಪ್ಪಿಂಗ್ ಥೆರಪಿಯನ್ನು ಸದಾ ತಜ್ಞರ ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಮಾಡಿಸಬೇಕು. ಉಪಕರಣಗಳು ಸಂಪೂರ್ಣವಾಗಿ ಸ್ಟೆರೈಲ್ ಆಗಿರಬೇಕು. ಹಗುರವಾದ ಆಹಾರದ ನಂತರ ಮಾಡಿಸಿಕೊಳ್ಳುವುದು ಉತ್ತಮ. ಹಿಜಾಮ ಕಪ್ಪಿಂಗ್ ಥೆರಪಿ ಮಾಡಿದ ಮೇಲೆ ವೈದ್ಯರ ಸಲಹೆಯನ್ನು ಸರಿಯಾಗಿ ಅನುಸರಿಸುವುದು. ನುರಿತ ತಜ್ಞ ವೈದ್ಯರಿಂದ ಮಾತ್ರ ಕಪ್ಪಿಂಗ್ ಥೆರಪಿಯನ್ನು ಮಾಡಿಸಿಕೊಳ್ಳಬೇಕು. ಮಾಡಬಾರದದ್ದು ತಪ್ಪುಗಳು ಯಾವುದು ಎಂದರೆ ಗರ್ಭಿಣಿಯವರು ಮಾಡಿಸಿಕೊಳ್ಳಬಾರದು. 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಹಿಜಾಮ ಕಪ್ಪಿಂಗ್ ಥೆರಪಿ ಮಾಡಬಾರದು. ಅನೀಮಿಯಾ, ಲೋ BP ಹಾಗೂ ತೀರ ವಯಸ್ಸಾದವರು ಇದನ್ನು ಮಾಡಿಸಿಕೊಳ್ಳಬಾರದು. ಬ್ಲಡ್ ಥಿನ್ನರ್ ಔಷಧಿ ಅಂದರೆ ರಕ್ತ ತೆಳುವಾಗಿಸಲು ಔಷಧಿ ತೆಗೆದುಕೊಳ್ಳುವವರು ಮಾಡಿಸಿಕೊಳ್ಳಬಾರದು. HIV, ಹೆಪಟೈಟಿಸ್ B, ಹೆಪಟೈಟಿಸ್ C ಇದ್ದವರು ಮಾಡಿಸಿಕೊಳ್ಳಬಾರದು. ಸರಿಯಾದ ವಿಧಾನದಲ್ಲಿ ಮತ್ತು ವೈದ್ಯರ ಮಾರ್ಗದರ್ಶನದಲ್ಲಿ ಹಿಜಾಮ ಕಪ್ಪಿಂಗ್ ಥೆರಪಿ ಮಾಡಿದರೆ ದೇಹದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಆರೋಗ್ಯ ನಮ್ಮ ದೊಡ್ಡ ಸಂಪತ್ತು, ಅದನ್ನು ಕಾಪಾಡೋಣ. ಆರೋಗ್ಯವಾಗಿರಿ, ಜಾಗರೂಕರಾಗಿರಿ. ಯುನಾನಿ ವೈದ್ಯಕೀಯ ಪದ್ಧತಿಯಲ್ಲಿ ಹಿಜಾಮ ಕಪ್ಪಿಂಗ್ ಥೆರಪಿ ಚಿಕಿತ್ಸೆ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹತ್ತಿರದ ಆಯುಷ್ ಇಲಾಖೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯುನಾನಿ ಚಿಕಿತ್ಸಾ ಪದ್ಧತಿಯಲ್ಲಿ ಕಪ್ಪಿಂಗ್ ಥೆರಪಿ ಈ ಬಗ್ಗೆ ತಿಳಿಸಿಕೊಟ್ಟವರು ಡಾಕ್ಟರ್ ಲೈಖಾ ಬಾನು, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.